ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 16/1/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆ ಯಾವ ನೆಲೆಯಲ್ಲಿ ನಮ್ಮನ್ನು ಸೂಚಿಸುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಭದ್ರತೆಯ ಫಲಗಳು ಹೇಳುವಂಥದ್ದು ಉಂಟು. ಅಂತಂದರೆ ವೃತ್ತಿಯ ಜಾಗದಲ್ಲಿ ಒಂದು ಭದ್ರತೆ, ಪ್ರೊಟೆಕ್ಷನ್ ಹೇಳುವಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಜೊತೆಯಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸಂಪತ್ತಿನ ಅಧಿಪತಿ ಗ್ರಹ ಅಷ್ಟಮ ಭಾವದಲ್ಲಿ ಉದಯವನ್ನು ಕೊಟ್ಟಿರುವುದರಿಂದ ಆರ್ಥಿಕತೆ ನಿಮ್ಮ ನಿರೀಕ್ಷೆಯಂತಹ ಫಲಕ್ಕೆ ಪೂರಕವಾಗಿ ಕಂಡು ಬರ್ತಾ ಇಲ್ಲ. ಅದರಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ವ್ಯತ್ಯಾಸದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆ. ಸಪ್ತಮಾಧಿಪತಿಯೂ ಕೂಡ ಅಷ್ಟಮದಲ್ಲಿರುವಂಥದ್ದು. ಸೊ ದಾಂಪತ್ಯದಲ್ಲಿಯೂ ಕೂಡ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಭೇದ ಅಭಿಪ್ರಾಯಗಳೇನಿದೆ ಅದು ಎಲ್ಲಿಯೋ ಮನಸ್ತಾಪಗಳು, ಸಣ್ಣ ಪುಟ್ಟ ಕಸಿವಿಸಿಯ ಅನುಭವಕ್ಕೆ ಕಾರಣವಾಗುವಂತಹ ಸಂದರ್ಭದ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಅನಿರೀಕ್ಷಿತವಾದಂತಹ ಆರ್ಥಿಕತೆಯ ವ್ಯಯದ ಫಲ ಅಂತಂದರೆ ಹಣಕಾಸು ತಮಗೆ ತಿಳಿಯದಂತೆ ಅನಿರೀಕ್ಷಿತವಾದಂತಹ ಯಾವುದೋ ಒಂದು ಘಟನೆಗಳಿಗೆ ಅದು ವ್ಯಯ ಆಗುವಂತಹ ಯೋಗ ಫಲಗಳು. ಅಂತಹ ಅನಿರೀಕ್ಷಿತವಾಗಿ ಆರ್ಥಿಕತೆಯನ್ನು ಕಳೆದುಕೊಳ್ಳುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಇದೆ. ತೃತೀಯಾಧಿಪತಿ ಷಷ್ಠಾಧಿಪತಿಯಾದಂತಹ ಗ್ರಹ ಭಾಗ್ಯದಲ್ಲಿರುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ಅನುಭವಗಳು, ಒಂದಷ್ಟು ಅವರ ಅಪೇಕ್ಷೆಯ ಫಲಪ್ರಾಪ್ತಿ ಹೇಳುವಂಥದ್ದು ಖಂಡಿತ ಸಾಧ್ಯ ಆಗುತ್ತದೆ. ಅಷ್ಟಮಾಧಿಪತಿಯಾದಂಥವನು ಅಂದರೆ ದೀರ್ಘಾವಧಿಯಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯದ ಬಾಧೆಗಳಿದ್ದರೆ ಅದಕ್ಕೊಂದು ಚೇತರಿಕೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಸೊ ತಾವುಗಳು ಭಗವದ್ಗೀತೆಯ 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಒಂದಷ್ಟು ಶುಭದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ಸಪ್ತಮದಲ್ಲಿ ಸಾಂಸಾರಿಕ ಜೀವನದಲ್ಲಿ ಸಂತೋಷದ ಫಲಗಳು ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆಗಳಾಗಲಿ, ಮಂಗಳ ಕಾರ್ಯಾದಿ ಪ್ರಯತ್ನಗಳಾಗಲಿ ಇದನ್ನು ಮಾಡುವಂಥವರಿಗೆ ಇದಕ್ಕೆ ಶುಭ ಸೂಚನೆಗಳಿಲ್ಲ. ಯಾವುದೇ ಒಂದು ರೀತಿಯಲ್ಲಿ ಹೊಸ ಥರದ ಯೋಜನೆಗಳನ್ನು ಜಾರಿಗೊಳಿಸಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕು ಹೇಳುವಂತಹ ಮನಸ್ಥಿತಿ ಇದ್ದರೆ ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಹೇಳುವಂಥದ್ದು ನಿಮಗಿರುವುದಿಲ್ಲ. ಅದನ್ನು ಸ್ವಲ್ಪ ಹೋಲ್ಡ್ ಮಾಡುವಂಥದ್ದು ಅವಶ್ಯಕ ಅಂತ ಅನ್ನಿಸ್ತಾ ಉಂಟು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ತಾವೇನು ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಅದಕ್ಕೆ ಸರಿಯಾದ ಒಂದು ಅನುಭವ ಆಗುವುದಿಲ್ಲ ಅಂತ, ಸರಿಯಾದ ಫಲಪ್ರಾಪ್ತಿ ಆಗುವುದಿಲ್ಲ, ಒಳ್ಳೆಯ ಅನುಭವಗಳು ಆಗುವುದಿಲ್ಲ ಅಂತ ಹೇಳುವಂಥದ್ದು. ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ ಇರುವುದರಿಂದ ಒಂದು ರೀತಿಯಲ್ಲಿ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯ ಫಲಗಳು ಇಲ್ಲದೇ ಇರುವಂಥದ್ದು. ಮಕ್ಕಳು ಕೂಡ ಹಾಗೆ ನಿಮಗೆ ಸ್ಪಂದಿಸದೇ ಇರುವಂತಹ ಒಂದಷ್ಟು ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 2 ಮತ್ತು 3ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸುಂದರವಾದಂಥ ಒಂದಷ್ಟು ವಾತಾವರಣ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಅನ್ಯೋನ್ಯ ಸಂಬಂಧಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಬುದ್ಧಿಯಿಂದ ಒಂದಷ್ಟು ವ್ಯವಹರಿಸುವಿಕೆಯನ್ನು ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿದೆ. ಕರ್ಮಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಎಲ್ಲಿಯೋ ಕಸಿವಿಸಿಯ ಅನುಭವಗಳಾಗುವಂತಹ ಸಾಧ್ಯತೆಗಳುಂಟು. ಕರ್ಮಭಾವದಲ್ಲಿ ಪಾಪಗ್ರಹನ ಉದಯ ಹೇಳುವಂತಹ ಫಲ. ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲಿಯೋ ಕಸಿವಿಸಿಯ ಅನುಭವಗಳು. ಕರ್ಮಾಧಿಪತಿ ಲಾಭದಲ್ಲಿ, ಹಾಗಂತ ಕರ್ಮಕ್ಷೇತ್ರ ಹೇಳುವುದು ಬಹಳ ಉತ್ತಮದ್ದಾದಂಥ ಕ್ಷೇತ್ರವೇ ಆಗಿರ್ತದೆ. ಆದರೆ ಅಲ್ಲಿನ ಪರಿಸರ ಹೇಳುವಂಥದ್ದು ನಿಮಗೆ ಪೂರಕವಾಗಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲವನ್ನು ಸೂಚನೆ ಮಾಡ್ತಾ ಇದೆ. ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನದ ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಕರ್ಕಾಟಕ ರಾಶಿ
ಕರ್ಮಕ್ಷೇತ್ರ ಅತ್ಯಂತ ಚೆನ್ನಾಗಿರುವಂತಹ ಸ್ಥಿತಿ. ಭಾಗ್ಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ ಉದಯವನ್ನು ಕೊಟ್ಟದ್ದು. ಕರ್ಮಕ್ಷೇತ್ರ ಚೆನ್ನಾಗಿಯೇ ಇರ್ತದೆ, ಅಭಿವೃದ್ಧಿಯ ಪಥದ ಕಡೆಗೂ ಕೂಡ ಸಾಗುತ್ತದೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯದಿಂದಾಗಿ ಒಂದು ಹಂತದಲ್ಲಿಯೂ ಕಸಿವಿಸಿಯ ಕಿರಿಕಿರಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳಿದ್ದಾವೆ. ಮಕ್ಕಳಿಂದ ಒಂದು ಹಂತದ ಸಮಾಧಾನ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಸಾಂವಿಧಾನಿಕವಾದಂಥ ಒಂದಷ್ಟು ತೊಂದರೆಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳುಂಟು. ಅದು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನು ಇತ್ಯಾದಿ ಸಂಬಂಧಪಟ್ಟ ಹಾಗೆ ಅಂತ ಇಟ್ಕೊಳ್ಬೋದು. ಅದರ ಬಗ್ಗೆಯೂ ಕೂಡ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಸಂದರ್ಭಗಳಿದ್ದಾವೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಾತ್ಮಕವಾದಂತಹ ಮಾನಸಿಕತೆ ಉಲ್ಬಣ ಆಗುವಂಥದ್ದು. ಯಾವ ತೀರ್ಮಾನವನ್ನು ಮಾಡಿದರೆ ಸರಿ, ಯಾವ ತೀರ್ಮಾನ ತಪ್ಪು ಇತ್ಯಾದಿ ಒಂದಷ್ಟು ಪ್ರಶ್ನೆಗಳು ಮನದಲ್ಲಿಯೇ ಹುಟ್ಟಿಕೊಳ್ಳುವಂತಹ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ರುದ್ರದೇವರ ಸಹಸ್ರನಾಮವನ್ನು, ಶಿವದೇವರ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ ವೃತ್ತಿಯಲ್ಲಿ ಅತ್ಯಂತ ಶುಭದಾಯಕವಾದಂತಹ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ದಾಂಪತ್ಯದಲ್ಲಿಯೂ ಕೂಡ ಅತ್ಯಂತ ಶುಭದಾಯಕವಾದಂತಹ ಒಂದಷ್ಟು ವಾತಾವರಣದಂತಹ ಫಲಗಳು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಹಾಗೆ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೊಸ ಥರದ ಚಿಂತನೆಗಳು ಮತ್ತು ಯೋಚನೆಗಳಿದ್ದರೆ ಅದನ್ನು ತಾವುಗಳು ಏನು ಇಂಪ್ಲಿಮೆಂಟೇಷನ್ ಮಾಡುವುದರ ಬಗ್ಗೆ ಏನು ಯೋಚನೆಯನ್ನು ಮಾಡೋದು ಬಹಳ ಸೂಕ್ತ. ಅದಕ್ಕೆ ಒಳ್ಳೆಯ ಫಲಪ್ರಾಪ್ತಿಯ ಯೋಗಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ನಿಮಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಯೋಗ ಫಲಗಳು. ನಿಮ್ಮ ನಿರೀಕ್ಷೆಯಷ್ಟು ನಿಮಗೆ ಪ್ರಾಪ್ತವಾಗುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಿಮಗೇನು ಬೇಕು ಅದನ್ನು ದಕ್ಕಿಸಿಕೊಳ್ಳುವಂತಹ ಒಂದಷ್ಟು ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ತಮ್ಮಗಳಿಗೆ ಖಂಡಿತ ಆಗುತ್ತದೆ. ಇನ್ನು ಕನ್ಯಾ ರಾಶಿ ಕರ್ಮಕ್ಷೇತ್ರ ಅತ್ಯಂತ ಸುಂದರವಾಗಿ ಪ್ರಗತಿಯ ಕಡೆಗೆ ಹೋಗುವಂತಹ ಯೋಗ ಫಲಗಳು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಹಾಗೆ ತೃಪ್ತಿದಾಯಕವಾದಂತಹ ವಾತಾವರಣದಂತಹ ಫಲಗಳು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭ ಫಲದ ಅನುಭವ ಹೇಳುವಂಥದ್ದಾಗುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತಹ ಒಂದು ವಾತಾವರಣದಂತಹ ಫಲಗಳು ಖಂಡಿತ ಅಸಾಧ್ಯವಾದಂತಹ ಸ್ಥಿತಿ. ಹೊಸ ಥರದ ಚಿಂತನೆ, ಮಂಗಳಕಾರಿಯಾದಿ ಪ್ರಯತ್ನಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಶುಭ ಸೂಚನೆ ಹೇಳುವಂಥದ್ದು ಇರುವುದಿಲ್ಲ. ಪ್ರಯತ್ನಕ್ಕೆ ತಕ್ಕ ಫಲವೂ ಕೂಡ ಸದ್ಯೋಭವಿಷ್ಯತ್ತಿನಲ್ಲಿ ಇರುವುದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕಾಲವನ್ನು ಕಾಯಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿ ಚರ್ಮ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗಲಿಕ್ಕೆ ಸಾಧ್ಯತೆಗಳುಂಟು. ಆರ್ಥಿಕತೆಯಲ್ಲಿ ಏನು ತೊಂದರೆ ಇಲ್ಲದೆ ಸರಾಗವಾಗಿ ಮುನ್ನಡೆಯುವಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಗೋವಿನ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ತೃಪ್ತಿ ಮತ್ತು ಕೀರ್ತಿ ಪ್ರಾಪ್ತಿಯ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರುತ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳಕಾರಿಯಾದಿ ಪ್ರಯತ್ನಗಳು ಇದಕ್ಕೂ ಕೂಡ ಹಾಗೆ ಪೂರಕವಾದಂಥ ಒಂದಷ್ಟು ವಾತಾವರಣದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಎಚ್ಚರಿಕೆಯನ್ನು ಇರಿಸಿಕೊಂಡಂತೆ ವ್ಯವಹರಿಸುವಂಥದ್ದು ಅವಶ್ಯಕತೆ ಇದೆ. ಸಾಂವಿಧಾನಿಕವಾದಂಥ ವಿಷಯದಲ್ಲಿ ಅತ್ಯಂತ ಜಾಗರೂಕತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಸಾಂಸಾರಿಕವಾದಂತಹ ಜೀವನದಲ್ಲಿ ಸೌಖ್ಯ ಫಲಗಳು, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಲಲಿತಾ ಸಹಸ್ರನಾಮದ ಪಠಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಅದ್ಭುತವಾಗಿ ಫಲದಾಯಕವಾದಂತಹ ಸ್ಥಿತಿಯಲ್ಲಿರುವಂತಹ ಯೋಗ ಫಲಗಳು. ಕರ್ಮಭಾವಾಧಿಪತಿ ಅತ್ಯಂತ ಶುಭ ಸ್ಥಿತಿಯಲ್ಲಿರುವುದರಿಂದ ಒಂದು ಹಂತದ ಒಳ್ಳೆಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಉಂಟು. ದಾಂಪತ್ಯದಲ್ಲಿ ಒಂದು ಹಂತದಲ್ಲಿ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ.
ಒಂದಷ್ಟು ಹೊಸ ಥರದ ಚಿಂತನೆಗಳಿದ್ದರೆ ಅದಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕುವಂಥದ್ದು, ಮಂಗಳ ಕಾರ್ಯಾದಿ ಪ್ರಯತ್ನಗಳಿದ್ದರೆ ಪ್ರಯತ್ನ ಮಾಡುವುದು ಅಪರಾಧ ಅಂತ ಹೇಳ್ತಾ ಇಲ್ಲ, ಬಟ್ ಅದರ ಫಲ ಹೇಳುವಂಥದ್ದು ಸ್ವಲ್ಪ ದೂರದಲ್ಲಿ ಲಭ್ಯ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು, ಒಂದು ರೀತಿಯಲ್ಲಿ ಯೋಚನಾ ಸ್ಥಿತಿಯಲ್ಲಿ ಅಗ್ರೆಸಿವ್ ಆಗಿ ಯೋಚನೆಗಳನ್ನು ಮಾಡ್ತಾ ಅಗ್ರೆಸಿವ್ ಮಾನಸಿಕತೆಯಲ್ಲಿಯೇ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರಿಂದ ಹಿನ್ನಡೆಯ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಆರ್ಥಿಕತೆಯ ಸುಧಾರಣೆಯ ಅನುಭವದ ಫಲ ಹೇಳುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವ ಮತ್ತು ಸಪ್ತಮ ಭಾವಾಧಿಪತಿ ಆದಂಥವನು ರಾಶಿಯಲ್ಲಿ ಉದಯವನ್ನು ಕೊಟ್ಟದ್ದು. ಸೊ ಕರ್ಮಕ್ಷೇತ್ರ ಹೇಳುವಂಥದ್ದು ಚಂದದ ಫಲದಾಯಕ ಸ್ಥಿತಿಯಲ್ಲಿದೆ. ದಾಂಪತ್ಯವು ಕೂಡ ಚಂದದ ಅನುಭವವನ್ನು ಕೊಡುವಂತಹ ಸ್ಥಿತಿಯಲ್ಲಿದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಒಳ್ಳೆಯ ಪ್ರಗತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗುಂಟು. ಸೊ ತಮ್ಮ ಸ್ವಭಾವಗಳಲ್ಲಿ ಒಂದಷ್ಟು ವ್ಯತಿರಿಕ್ತ ಸ್ವಭಾವಗಳು, ತಮ್ಮ ರಾಶಿಯ ಗುಣ ಸ್ವಭಾವಕ್ಕಿಂತಲೂ ಕೂಡ ರಾಶಿಯಲ್ಲಿ ಉದಯ ಕೊಟ್ಟಂಥ ಗ್ರಹಗಳ ಗುಣಸ್ವಭಾವವನ್ನು ಹೊಂದುವಂಥದ್ದು. ಅಂತಂದರೆ ರಾಜಸ ತಾಮಸ ಗುಣಗಳ ಒಂದು ಬಿಂಬಿತ ಹೇಳುವಂಥದ್ದು, ಶೀಘ್ರ ಕೋಪ ಬರುವಂಥದ್ದು, ಒಂದು ರೀತಿಯಲ್ಲಿ ರಫ್ ಆ್ಯಂಡ್ ಟಫ್ ಮಾನಸಿಕತೆಯನ್ನು ಹೊಂದುವಂಥದ್ದು. ಇಂತಹ ಒಂದಷ್ಟು ಸ್ವಭಾವದಿಂದಾಗಿ ನಿಮಗೆ ಇಂದಿನ ದಿನ ಹಿನ್ನಡೆ ಆಗುವಂತಹ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನ ತೃಪ್ತಿ ಹೇಳುವಂಥದ್ದು, ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ಇಂದಿನ ದಿನ ಕರ್ಮಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ತೃಪ್ತಿಯ ಸ್ಥಿತಿ ಇರ್ತದೆ. ಇನ್ನು ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನದ ತೃಪ್ತಿಯ ಸ್ಥಿತಿ. ದಾಂಪತ್ಯ ಜೀವನದಲ್ಲಿ ಸುಧಾರಣೆಯ ಫಲಗಳು, ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಮಾನಸಿಕವಾಗಿ ಒಂದಷ್ಟು ಗೊಂದಲಾತ್ಮಕವಾದಂತಹ ಮನಸ್ಥಿತಿಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂತಹ ಸಾಧ್ಯತೆಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ಏನು ಕೇಳಿದರೆ ಮಾನಸಿಕವಾಗಿ ಸ್ವಲ್ಪ ಕ್ಲಾರಿಟಿ ಕಡೆಗೆ ಬರಬೇಕಾದಂಥ ಅವಶ್ಯಕತೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ನೋವಿನ ಬಾಧೆಯೂ ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದೆ. ಕಾನೂನಾತ್ಮಕವಾದಂಥ ಒಂದಷ್ಟು ದೀರ್ಘಾವಧಿಯ ಪ್ರಕ್ರಿಯೆಗಳು ಸುಧಾರಣೆ ಕಡೆಗೆ ಹೋಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಮತ್ತು ಗೋವಿನ ಸೇವೆಯನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಮುಗ್ಗಟ್ಟಿನ ವಾತಾವರಣ, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದಷ್ಟು ತೊಂದರೆಗಳು, ತೊಡಕುಗಳು, ಸಮಯಕ್ಕೆ ಸಂಪತ್ತುಗಳು ಇಲ್ಲದೇ ಇರುವಂತಹ ಸ್ಥಿತಿ, ಬದುಕು ದುಸ್ತರ ಹೇಳುವಂತಹ ಒಂದಷ್ಟು ಭಾವನೆಗಳು, ಇದೆಲ್ಲವೂ ಕೂಡ ಮನದಲ್ಲಿ ಮೂಡುವಂತಹ ಸಾಧ್ಯತೆ. ಕಬ್ಬಿಣದಿಂದ, ವಾಹನದಿಂದ ಎಲ್ಲದರಲ್ಲಿಯೂ ಕೂಡ ಒಂದಷ್ಟು ತೊಂದರೆಯ ಅನುಭವಗಳನ್ನು ತಾವುಗಳು ಫೀಲ್ ಮಾಡುವಂತಹ ಸಾಧ್ಯತೆ. ಜನ್ಮದ ಶನಿಯ ಬಾಧೆ, ಕಾನೂನಿನ ಸಮಸ್ಯೆಗಳು, ಆರ್ಥಿಕತೆಯ ಸಮಸ್ಯೆಗಳು, ಕೌಟುಂಬಿಕ ಸಾಂಸಾರಿಕ ಜೀವನದಲ್ಲಿ ನಮ್ಮವರು ಯಾರೂ ಹೇಳುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ಯಾದಿ ಒಂದಷ್ಟು ಬ್ಯಾಡ್ ಫೀಲ್ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಕಾರಣ ಜನ್ಮ ಶನಿಯ ಪೀಡೆ ಹೇಳುವಂಥದ್ದು. ಸ್ವಕ್ಷೇತ್ರಾಧಿಪನಾದರೂ ಕೂಡ ಆ ಶನಿಯ ಒಂದು ಪೀಡೆಯ ಒಂದು ಮಿನಿಮಮ್ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಸೆಲ್ಫ್ ಕಂಟ್ರೋಲನ್ನು ಮಾಡಿಕೊಳ್ಬೇಕು. ಯಾವುದೇ ಒಂದಷ್ಟು ಏನು ಉದ್ವೇಗಗಳಿಗೆ ಒಳಗಾಗದಂತೆ ಕಂಟ್ರೋಲ್ಡ್ ಮನಸ್ಥಿತಿಯಲ್ಲಿ ಇರುವುದೇ ನಿಮ್ಮ ಮುಂದಿನ ಯಶಸ್ಸಿನ ಜೀವನಕ್ಕೆ ಹೇತುವಾಗ್ತದೆ. ಹಾಗಾಗಿ ಅಂತಹ ಒಂದು ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವಂಥದ್ದು. ಜೊತೆಯಲ್ಲಿ ಭಗವದ್ಗೀತೆಯನ್ನು ಆರಂಭದ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ ಪಠನ ಮಾಡುವಂಥದ್ದು, ಬರೆಯುವಂಥದ್ದು, ಇದನ್ನು ನಿತ್ಯ ಕಾಯಕ ಮಾಡಿಕೊಳ್ಳಿ. ಅದರಿಂದ ಬಹಳಷ್ಟು ದೊಡ್ಡ ಒಂದು ಶುಭ ಅನುಭವವನ್ನು ತಾವುಗಳು ಕಂಡುಕೊಳ್ಳಿಕ್ಕಿದ್ದೀರಿ. ಸೊ ಹಾಗಾಗಿ ಭಗವದ್ಗೀತೆಯ ಅಧ್ಯಯನ, ಪಠಣ ಇದು ಶುಭ ಅನುಭವವನ್ನು ಕೊಡ್ತದೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಆರ್ಥಿಕತೆಯ ನಷ್ಟ ಫಲಗಳು, ಆರ್ಥಿಕತೆ ಆದಾಯಕ್ಕಿಂತ ನಷ್ಟದ ಒಂದು ಫೀಲ್ ಏನಿದೆ ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರ್ತದೆ.
ಆರೋಗ್ಯ ವಿಷಯದಲ್ಲಿಯೂ ಕೂಡ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯದ ಬಾಧೆ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಅನಿರೀಕ್ಷಿತವಾಗಿ ಸಂಪತ್ತು ಅಂದರೆ ಒಂದು ಸಂಪತ್ತು ಇದನ್ನು ದ್ವಿಗುಣಗೊಳಿಸಿಕೊಳ್ಳುವಂಥದ್ದು, ಅದನ್ನು ಮತ್ತೆ ಡಬಲ್ ಮಾಡುವಂಥ ಈ ಥರದ ಯೋಚನೆಗಳಿಗೆ ಬಂದು ತಾವೆಲ್ಲಿಯೋ ಹೂಡಿಕೆಗಳನ್ನು ಮಾಡುವಾಗ ಎಡುವಂಥ ಪ್ರಸಂಗಗಳಿರ್ತದೆ. ಅದರ ಬಗ್ಗೆಯೂ ಕೂಡ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದೆ. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ, ಕೌಟುಂಬಿಕವಾದಂಥ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ, ಹೊಸ ಥರದ ಚಿಂತನೆ, ಅದು ಮದುವೆ ಮಂಗಳ ಕಾರ್ಯಗಳಾಗಿರ್ಬೋದು ಅಥವಾ ಹೊಸ ಥರದ ಉದ್ಯಮ ವಿಷಯಗಳೇ ಆಗಿರ್ಬೋದು. ಉದ್ಯಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಫಲಪ್ರಾಪ್ತಿಯ ಯೋಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯನ್ನು ಪ್ರಥಮ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ ಪಠನ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು ಅಥವಾ ಬರೆಯುವಂಥದ್ದು, ಈ ಯಾವ ಕೆಲಸವನ್ನು ಮಾಡಿದರೂ ಕೂಡ ನಿಮಗೆ ಶುಭ ಅನುಭವ ಹೇಳುವಂಥದ್ದು. ಇನ್ನೂ ಕೂಡ ವ್ಯಯಭಾವದ ಶನಿಯಲ್ಲಿ ಇದ್ದೀರಿ, ಇನ್ನು ಆರಂಭದ ಹಂತದ ಶನಿಯ ಬಾಧೆ ನಿಮಗೆ ಇನ್ನು ಬಹಳಷ್ಟು ಕಾಲ ನಿಮಗೆ ಶನಿಯ ಜೊತೆಗೆ ಬದುಕಬೇಕಾದಂಥ ಅವಶ್ಯಕತೆ ಇದೆ. ಪ್ರೊಟೆಕ್ಟಿವ್ ಲೈಫ್ ಬೇಕು ಅಂತಂದರೆ ಇಂತಹ ಒಂದಷ್ಟು ಸುಲಭ ಉಪಾಯಗಳನ್ನು ನಾವುಗಳು ಕಂಡುಕೊಳ್ಬೇಕಾದಂಥ ಅವಶ್ಯಕತೆ ಉಂಟು. ನಮ್ಮನ್ನು ನಾವು ರಕ್ಷಿಸಿಕೊಳ್ತಾ ನಮ್ಮನ್ನು ನಂಬಿದವರನ್ನು ಕೂಡ ನಾವು ರಕ್ಷಣೆ ಮಾಡುವಂಥ ಅವಶ್ಯಕತೆ ಇರ್ತದೆ ಜವಾಬ್ದಾರಿಯ ಸ್ಥಾನದಲ್ಲಿರುವವರಿಗೆ. ಹಾಗಾಗಿ ಇಂತಹ ಒಂದಷ್ಟು ಸುಲಭ ಉಪಾಯಗಳಿಂದ ತಾವುಗಳು ಪಾರಾಗುವುದಕ್ಕೆ ಅವಕಾಶ ಉಂಟು. ಇಂತಹ ಉಪಾಯಗಳನ್ನು ತಾವುಗಳು ಅನುಕರಣೆ ಮಾಡಿ ಅಂತ ಹೇಳ್ತಾ ಇಂದಿನ ದ್ವಾದಶ ರಾಶಿಯ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಈ ಚಿಂತನೆಗಳು ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.